ಹೇಳಿ ಮೇಲೆ. ಸಾರಿ ಸರ್, ಸಾರಿ ಪ್ಲೀಸ್. ಅಯ್ಯೋ ಪರವಾಗಿಲ್ಲ ಬಿಡ್ರಿ. ಈ ಹುಡುಗಿರು ಗುದ್ದು ಬಿಟ್ರೆ ದೇಹಕ್ಕೆ ನೋವಾದ್ರೂ ಮನಸ್ಸಿಗೆ ಅಷ್ಟಾಗಿ ಗೊತ್ತಾಗಲ್ಲ. ಸಾರಿ, ನಾನ್ ಬೇಕು ಅಂತ ಡ್ಯಾಶ್ ಹೊಡಿಲಿಲ್ಲ. ಪರವಾಗಿಲ್ಲ ಅನ್ನಲ್ಲ. ಅದೇ ಅಪ್ಪಿ ತಪ್ಪಿ ನಾನೇನಾದ್ರೂ ನಿಮಗೆ ಗುದ್ದು ಬಿಟ್ಟಿದ್ರೆ ನೀವು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾ ಇದ್ರಿ. ಸರ್ ತಪ್ಪು ನಂದೆ. ನಾನ್ ಹಾರ್ನ್ ಹೊಡಿಬೇಕಿತ್ತು, ಆದ್ರೆ ನನ್ ಗಾಡಿನಲ್ಲಿ ಹಾರ್ನ್ ಇಲ್ಲ. ದೇವ್ರು ಕೊಟ್ಟು ಬಾಯಿ ಇತ್ತಲ್ರಿ, ಸ್ವಲ್ಪ ಸೈಡ್ ಹೋಗಿ ಅಂತಿದ್ರೆ ನಾನು ಹಂಗಂಗೆ ಹಿಂದಕ್ಕೆ ಎಗರ್ಕೊಂಡ್ಬಿಡ್ತಾ ಇದ್ದೆ. ಸಾರಿ ಸರ್, ಗೊತ್ತಾಗ್ಲಿಲ್ಲ ಅನ್ನಲ್ಲ. ಅಯ್ಯೋ, ಈ ಅಪಘಾತಗಳು ಸಂಭವಿಸೋದೆ ಅಕಸ್ಮಾತ್ ಆಗಿ. ಅದು ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಪಂಚಲಂಗಿ, ಕೋಮಲ್ ಅವ್ರ ಮಗಳು. ಕೋಮಲ್ ಅವ್ರ ಮಗಳ? ಅಯ್ಯೋ, ನಾನು ಅವ್ರ ದೊಡ್ಡ ಅಭಿಮಾನಿ ಕಣಮ್ಮ. ನಿಮ್ಮ ಪಪ್ಪನ ಒಂದ್ಸಲ ಪರಿಚಯ ಮಾಡ್ಕೊಟ್ಬಿಡು, ನಾನು ಒಂದು ರೋಲ್ ಮಾಡ್ಬಿಡ್ತೀನಿ. ನಾನ್ ಫಿಲಂ ಆಕ್ಟರ್ ಕೋಮಲ್ ಅವ್ರ ಮಗಳಲ್ಲ, ಕೋಮಲ್ ನಿರಂಜನ್ ಪಾಲ್ ಅವ್ರ ಮಗಳು. ಅದೇ ಕೋಟ್ಯಾಧಿಪತಿ. ಹೆಸರು ಕೇಳಿದೀನಿ. ನಿಮ್ಮಪ್ಪ ನಿರಂಜನ್ ಪಾಲು ಯಮನ್ ಪಾಲ್ ಆಗ್ಬಿಟ್ನೆ. ನಂಗ ಅಮ್ಮ ಇಲ್ಲ, ಚಿಕ್ಕಮ್ಮ ನನ್ನ ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ. ನಮ್ಮ ಅಪ್ಪಂಗ್ ನನ್ ಮೇಲೆ ಗಮನನೇ ಇಲ್ಲ ಸರ್. ನಾನ್ ಪ್ರೀತಿ ನೋಡ್ತಾ ಇರೋದು ನಿಮ್ಮಲ್ಲೇ ಮೊದ್ಲು. ನಮ್ಮ ಮನೇಲಿ ಎಲ್ಲ ಇದೆ, ಆದ್ರೆ ಏನು ಇಲ್ದ ಹಾಗೆ. ನನ್ನದು ಸೇಮ್ ಕತೆನಮ್ಮ. ಎಲ್ಲ ಇದ್ದು ಏನು ಇಲ್ಲ. ಅಲ್ಲ, ನಿಮ್ಮ ಚಿಕ್ಕಮ್ಮ ಸರಿ ಇಲ್ಲ ಅಂತ ನೀನ್ ಯಾತಕಮ್ಮ ಯೋಚನೆ ಮಾಡ್ತೀಯಾ? ನಿಮ್ಮ ಅಪ್ಪನ ಹತ್ರ ಹೇಳ್ಬಿಡು. ನಿಮ್ಗೆ ಗೊತ್ತಲ್ಲ ಸರ್, ಎಲ್ಲಾ ಗಂಡಸರು ಎರಡನೇ ಹೆಂಡತಿ ಮಾತನ್ನ ಕೇಳೋದು. ನಮ್ಮಪ್ಪ ನಮ್ ಚಿಕ್ಕಮ್ಮನ ತಾಳಕ್ಕೆ ತಕ್ ತಕ ಅಂತ ಕುಣಿತಾರೆ. ಈಗ ನಾನ್ ಬಂದು ನಿಮ್ಮ ಅಪ್ಪನ ಜೊತೆ ಒಂದ್ಸಲ ಮಾತಾಡ್ಲೇನಮ್ಮ? ಸರ್, ನಮ್ಮ ಅಪ್ಪನ ಹತ್ರ ನೀವು ಮಾತಾಡ್ಬೇಕು ಅಂದ್ರೆ ಫಾರಿನ್ಗೆ ಹೋಗ್ಬೇಕು. ನಮ್ಮಪ್ಪ ಇಲ್ಲದೆ ಇರೋ ಟೈಮಲ್ಲಿ ನಮ್ ಚಿಕ್ಕಮ್ಮ ನನ್ ಕಾಲೇಜ್ ರೆಕಾರ್ಡ್ಸು, ಒಡವೆ, ಬಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ದಾರೆ ಸರ್. ಕೇಳಿದ್ರೆ ನಿಮ್ಮ ಅಪ್ಪ ಬಂದ್ಮೇಲೆ ಕೊಡ್ತೀನಿ ಅಂತಾರೆ. ನೀವೇ ಹೇಳಿ ಸರ್, ನಾನ್ ಕಾಲೇಜ್ ಹೇಗ್ ಹೋಗ್ಲಿ, ಎಕ್ಸಾಮ್ ಹೇಗ್ ಬರೀಲಿ? ಸಿಕ್ಕಾಪಟ್ಟೆ ಅನ್ಯಾಯ ಆಗಿದೆಯಮ್ಮ. ಇಂಥದ್ದೆಲ್ಲ ಸಹಿಸ್ಕೊಂಡು ನನ್ನ ಕೈಲಿ ಸುಮ್ಮನಿರಕ್ ಆಗಲ್ಲಮ್ಮ. ಈಗ ನೀನು ಏನ್ ಮಾಡ್ಬೇಕು ಅಂತ ಇದೆಯಾ? ಕಾಲೇಜ್ ಬಿಟ್ಬಿಡ್ತೀಯ? ಸರ್, ನೀವು ನಂಗೆ ಸಹಾಯ ಮಾಡೋದಾದ್ರೆ ನಂಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ನಾನು ತಗೊಂಡ್ಬರ್ತೀನಿ. ಒಳ್ಳೆ ಐಡಿಯಾ ಕಣಮ್ಮ. ಈಗ ನಾನು ಯಾವಾಗ ಬರ್ಲಿ? ಈಗ್ಲೇ. ನಮ್ ಚಿಕ್ಕಮ್ಮ ಮಧ್ಯಾಹ್ನ ಟೈಮ್ ಕ್ಲಬ್ಬಿಗೆ ಹೋಗ್ತಾರೆ. ಹಾಗಿದ್ರೆ ಮೊದಲು ಕ್ಲಬ್ಗೆ ಹೋಗಿ ನಿಮ್ಮ ಚಿಕ್ಕಮ್ಮನ ಮಾತಾಡ್ಸೋಣ. ಸರ್, ಅಲ್ಲಿಗೆ ಹೋದ್ರೆ ಕೆಲಸ ಕೆಟ್ಟೋಗುತ್ತೆ. ಬೇಡ ಬಿಡು, ಮೊದಲು ಮನೆಗೆ ಹೋಗೋಣ. ನಿಮ್ಮನೆ ಕೀ ನಿನ್ನ ಮಾತನ್ನ ಕೇಳ್ತಾ ಇಲ್ವಾ? ಅದು ನಮ್ ಚಿಕ್ಕಮ್ಮ ಎಲ್ಲಿ ಬಂದ್ಬಿಡ್ತಾರೋ ಅನ್ನೋ ಬೈಕೆ ಕೈ ನಡುತ್ತಿದೆ. ನೀವು ಸ್ವಲ್ಪ ರೋಡ್ ಕಡೆ ನೋಡ್ತಿರ್ತೀರಾ? ನಮ್ ಚಿಕ್ಕಮ್ಮ ರೋಸ್ ಕಲರ್ ಚೂಡಿದಾರ್ ಹಾಕಿದ್ದಾರೆ. ಅವ್ರು ಬಂದ್ರೆ ಹೇಳಿ. ಯಾರು ಇಲ್ವಲ್ಲ? ಅದು ನೋಟ್ಬುಕ್ ಟೆಕ್ಸ್ಟ್ ಬುಕ್ ಇಟ್ಟಿದೆ. ಎಲ್ಲಿಟ್ಟಿರೋ ಕಾಣಿಸ್ತಿಲ್ಲ. ಎಲ್ಲಿ ಇಟ್ಬಿಟ್ಟೆ ನೀನು? ಇಲ್ಲ ಇದೆ. ಅಂತೂ ಓದೋ ಹುಡುಗಿಗೆ ಏನೇನ್ ಬೇಕು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಹೊಡೋಣ. ಯಾಕೆ? ಚಿಕ್ಕಮ್ಮ ಬಂದ್ಬಿಟ್ರೆ? ಹಂಗೆ. ನೀವ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇಷ್ಟು ಬೇಗ ನನ್ ಕೆಲಸ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈಗ ನಾನು ನಿನ್ನನ್ನು ಎಲ್ಲಿಗೆ ಬಿಡ್ಲಿ? ಇಲ್ಲೇ ಪಕ್ಕದಲ್ಲೇ ಪೀಜ್ ಇದೆ, ಬರೀ 3,000 ರೂಪಾಯಿ ಅಷ್ಟೇ. ಅಲ್ಲ, ಕೋಟ್ಯಾಧೀಶ್ವರನ ಮಗಳಾಗಿ ಪೀಜಿನಲ್ಲಿ ಉಳ್ಕೊಂಡಿದ್ಯಾ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಏನ್ ಮಾಡೋದು, ಎಲ್ಲ ನಮ್ ಚಿಕ್ಕಮ್ಮಗೋಸ್ಕರ. ನಾನ್ ಮನೆಗೆ ಹೋಗದೆ ಇರೋದು ನಮ್ಮ ಅಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ನಮ್ಮಪ್ಪ ನಮ್ ಚಿಕ್ಕಮ್ಮನ ಚೆನ್ನಾಗಿ ಬೆಂಡೇತಾರೆ. ಅದನ್ನ ನೋಡ್ಬೇಕು ಅನ್ನೋದು ನನ್ನ ಆಸೆ. ಇನ್ನೊಬ್ರು ಹಿಂಸೆನಲ್ಲೇ ಸುಖ ಸಿಕ್ಕುತ್ತೆ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿತ್ತು. ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ನೀವ್ ಯಾವ ಜನ್ಮದಲ್ಲಿ ನಂಗೆ ಅಣ್ಣ ಆಗಿದ್ರೋ, ಅಪ್ಪ ಆಗಿದ್ರೋ, ತಾತ ಆಗಿದ್ರೋ, ಮುತ್ತಾತ ಆಗಿದ್ರೋ. ನನ್ನ ಆಸೆಗೆಲ್ಲ ತಣ್ಣೀರು ಹಾಕ್ಬಿಟ್ಟಲ್ಲಮ್ಮ. ಏನಿಲ್ಲ ಬಿಡಮ್ಮ. ನೀವು ನಂಗೆ ಮಾಡಿರೋ ಸಹಾಯಕ್ಕೆ ನಾನ್ ನಿಮ್ಗೆ 2 ಐಟಮ್ ಕೊಡ್ತೀನಿ, ಬೇಡ ಅನ್ಬಾರ್ದು. ಏನಮ್ಮ ಅದು? ತಗೊಳ್ಳಿ, ಇದು ನನ್ನ ನೆನಪಿಗಾಗಿ. ಬಂಗಾರ ಸರ. ಇನ್ನೊಂದು
ಈ ಸ್ಕೂಟಿ ನಿಮ್ಗೆ. ಗಾಡಿ ನನಗ? ಹೌದು, ಈ ಗಾಡಿನ ಪಿಜಿಗೆ ತಗೊಂಡೋದ್ರೆ ಅಲ್ಲಿ ಹುಡುಗಿರು ನೋಡಿ ಹೊಟ್ಟೆ ಹುರ್ಕೋತಾರೆ. ಅದಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ. 9448789468 ಇದು ನನ್ನ ನಂಬರ್ ಕಣಮ್ಮ. ನಿನಗೆ ಏನಾದ್ರೂ ಹೆಲ್ಪ್ ಬೇಕಾಯ್ತು ಅಂದ್ರೆ ಒಂದು ಮಿಸ್ ಕಾಲ್ ಕೊಟ್ಬಿಡು, ಓಡೋಡ್ ಬಂದ್ಬಿಡ್ತೀನಿ. ಅಯ್ಯೋ, ಓಡಿ ಯಾಕೆ ಬರ್ತೀರಾ? ಗಾಡಿಲೇ ಬನ್ನಿ. ಯಾವ್ದೇ ಬೀಗದ ಕೈ? ದೇವ್ರ ಕೊಟ್ಟು ತಂಗಿ, ಈ ಕೀ ಯಾವುದು ತಿರ್ಬೋದು ಅಂತ ನೀನೇ ಊಹೆ ಮಾಡಿ ಹೇಳು. ರೋಡಲ್ಲಿ ಯಾರಾದ್ರೂ ಮೂರ್ಛೆ ಬಿದ್ದಾಗ ಅವ್ರ ಕೈ ಕೊಟ್ಟಿದ್ಯಾ? ಏನು ಯಜಮಾನ್ರೆ, ನಾನ್ ಹೇಳ? ಹೇಳು. ಯಾಕೆ, ಏನಾಯ್ತೆ? ಬೀಗದ ಕೈ ಮುಟ್ಟಕ್ ಹೋಗಿ ನಿಮ್ ಕೈ ಟಚ್ ಆಗೋಯ್ತು. ಇನ್ನೊಂದ್ಸಲ ಕೈ ಟಚ್ ಮಾಡ್ಬಿಡು, ದೋಷ ನಿವಾರಣೆ ಆಗತ್ತೆ. ಯಾವ್ದ್ರದ್ದು ಅಂತ ಬೇಗ ಹೇಳು. ಆ ಬೀಗದ ಕೈಗಿಂತ ನಿಮ್ ಕೈಯೇ ತುಂಬಾ ಚೆನ್ನಾಗಿದೆ. ಎರಡು ಕೈ ಟಚಿಂಗು, ಅದಕ್ಕೆ ಲಾಫಿಂಗು. ಅಯ್ಯೋ, ಇನ್ನೊಂದ್ಸತಿ ಮುಟ್ಬಿಡಿಪ್ಪ, ದೋಷ ನಿವಾರಣೆ ಆಗುತ್ತೆ. ದೋಷ ನಿವಾರಣೆ ಆಗೋ ಆಗಿದ್ರೆ ಎರಡು ಕೈನೂ ಹಿಡ್ಕೊಂಡ್ಬಿಡ್ತೀನಿ. ನಾಚಿಂಗ್ ಗೋಬೆ, ಇದು ಕೀ ಯಾವ್ದು ತಿರ್ಬಹುದು ಅಂತ ಒಂದು ಸಣ್ಣ ಪ್ರಶ್ನೆ ಆಗ್ತದೆ. ಪಾಪ ಅವಾಗ ಕೈ ಟಚ್ ಆಗ್ಬಿಟ್ಟು. ಕುತ್ತಿಗೆ ಹೆಚ್ಚು ಕೀ. ತಮಾಷೆ ಸಾಕು, ಏನು ಅಂತ ಹೇಳಿ. ಇದು ಸ್ಕೂಟಿ ಕೀ. ಸ್ಕೂಟಿ ತಂದಿದ್ದೀರಾ? ಹೌದು, ಈ ಬ್ಯೂಟಿಗೋಸ್ಕರನೇ ಆ ಸ್ಕೂಟಿ. ಎಲ್ಲಿದೆ? ಅದು ಅಲ್ಲಿದೆ. ಇವತ್ತು ನೀವು ನನ್ನ ರಿಯಲ್ ಹಸ್ಬೆಂಡ್ ಆದ್ರಿ. ಅಂದ್ರೆ ಇಷ್ಟು ದಿನ ನಾನು ಬರೀ ರೀಲ್ ಹಸ್ಬೆಂಡ್ ಅಂತ ಕಾಣಿಸುತ್ತೆ ಅಲ್ವಾ? ನನಗೆ ತುಂಬಾ ಸಂತೋಷ ಆಗ್ತಿದೆ. ಎಲ್ಲಿ ಆ ಗಾಡಿ ಕೀ ಕೊಡಿ, ನಾನೊಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ನೋಡಿ, ರಸ್ತೆ ಅಡ್ಡ ಬಂತು, ಬೆಕ್ಕ ಅಡ್ಡ ಬಂತು, ಲೈಟ್ ಕಂಬ ಅಡ್ಡ ಬಂತು ಅಂತ ಅವ್ರಿವ್ರಿಗೆ ಗುದ್ಬಿಟ್ಟು ನನ್ನ ತಲೆ ತರಬೇಡಿ. ನಾನು ಒಂದ್ಸಲ ಹಾಗೆ ಮಾಡ್ಬಿಡ್ತೀನಿ. ಏನು ಯಜಮಾನ್ರೆ, ಯಾವತ್ತೂ ಇಲ್ದೇ ಇದ್ದಿದ್ದು ಇವತ್ತೇನು? ನನ್ನ ಹೆಂಡತಿ ಕೆನ್ನೆ ಮುಟ್ಟಿದ್ರೆ ನಿಂದೇನ ತಕರಾರು? ಆ ಜಾಜಿನೇ ಸುಮ್ಮನೆ ನಿಂತಿದ್ದಾಳೆ. ಗಾಡಿ ಕೀ ಕೊಡಿ, ಕೊಟ್ಬಿಡಿ. ಇಲ್ಲ ಕೊಟ್ಬಿಡಿ. ಲೇ ಜಾಜಿ, ಲೇ. ಏನಾಯ್ತು? Where is my husband? ಬಾವ, ಅದಕ್ಕೆ ತುಂಬಾ ಗಾಬರಿ ಆಗಿದ್ದಾರೆ, ಬೇಗ ಬನ್ನಿ. ಏನಾಯ್ತಲ್ಲ ಜಾಜಿ? ಹಂಗಾರೆ ಗಾಡಿ ಕೀ ಕೊಟ್ಬಿಡು. ಯಾಕೆ, ಏನ್ರಿ ಆಯ್ತು? ಪೊಲೀಸ್ ನನ್ನ ಚೇಸ್ ಮಾಡ್ಕೊಂಡು ಬರ್ತಿದ್ದಾರೆ. ಸ್ವಲ್ಪ ಕಮ್ಜ ಚಡ್ಕೆ ನನ್ನ ಪೊಳೆಯ ಸುಮ್ರಿಗೆ ಎಂಡಗಾಯ ಸೊಕ್ಕೆರೆ. ಅಣ್ಣ ನೀರಿಲ್ಲ. ಬಾರ ಶಿಸ್ಬಲ, ಬಾರ ಓಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡ. ಜಾಜಿ ಅವ್ರಿಗೆ ಅದು ಏನ್ ಮಾಡಿ ಬಂದ್ರಿ? ಏನಿಲ್ಲ, ಸ್ಪೀಡ್ ಆಗಿ ಬಂದೆ. ಅಯ್ಯೋ, ನಿಮ್ ವಯಸ್ಸಲ್ಲೆಲ್ಲ ಸ್ಪೀಡ್ ಸಹಜ, ಆದ್ರೆ ಅದೆಷ್ಟು ಜನರ ಮೇಲೆ ಗಾಡಿಲಿ ಹಚ್ಚಿದ್ರಿ ಅಂತ. ಪಾಂಡ್ರಂಗ, ಈ ಮೊಬೈಲ್ ಅಲ್ಲಿ ಇರೋ ಮನೆ ನೋಡಿದ್ಯಾ? ಗೊತ್ತಿಲ್ಲ. ಇದು ಆ ಕೋಟ್ಯಾಧೀಶ್ವರ ಕೋಮಲ್ ನಿರಂಜನ್ ಪಾಲ್ ಅವ್ರ ಮನೆ ಅಲ್ವೇನಾ? ಸಿಕ್ತಲ್ಲ ಪಾಯಿಂಟ್. ಸುಮ್ನೆ ಇರೋ. ಪಾಂಡ್ರಂಗ, ಈ ಹುಡುಗಿ ನೋಡಿದ್ಯಾ? ನಾನು ಈಗ ತಾನೇ ಡ್ರಾಪ್ ಮಾಡಿ ಬಂದೆ. ಐನಾಯ್ತಿ ಪಾಯಿಂಟ್. ಸ್ವಲ್ಪ ಸುಮ್ನೆ ನಿಂತ್ಕೊಳ. ಪಾಂಡ್ರಂಗ, ಹೊರಗಡೆ ನಿಂತಿರೋ ಸ್ಕೂಟಿನ ಯಾರು ಕೊಟ್ಟಿದ್ದು? ನನ್ನ ಹಬಿ ನನ್ಗೋಸ್ಕರ ಅಂತ ತಂದಿದ್ದು. ಮನೆ ವಿಷಯ ಗೊತ್ತಾಯ್ತು, ಹುಡುಗಿ ವಿಷಯ ಗೊತ್ತಾಯ್ತು, ಸ್ಕೂಟಿ ವಿಷಯ ಗೊತ್ತಾಗದೇ ಇದ್ರೆ ಹೇಗೆ? ಲೈಟ್ ಸತ್ಯ ಏನು ಅಂತ ಹೇಳ್ತೀಯ? ಶಿಶುಫಲ, ಯಾಕೋ ಈ ತರ ಎಲ್ಲ ಮಾತಾಡ್ತೀಯ? ನಾನು ಈಗ ಡ್ರಾಪ್ ಮಾಡಿ ಬಂದಲ್ಲ, ಆ ಹುಡುಗಿಗೆ ಸ್ವಲ್ಪ ಸಹಾಯ ಮಾಡಿದೆ, ಅದಕ್ಕೆ ಆ ಹುಡುಗಿನ ನಾನು ಗಾಡಿ ಕೊಟ್ಟಿದ್ದು. ಮುಯಿ ಮಾಡವಳೆ ಪ್ರೆಸೆಂಟೇಶನ್. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲಪ್ಪ? ಅದು ಶಿಶುಫಲ, ಗಾಡಿ ತರ ಗಡಿಬಿಡಿನಲ್ಲಿ ಡಾಕ್ಯುಮೆಂಟ್ಸ್ ಕೇಳದ್ನೇ ಮರ್ತ್ಬಿಟ್ಟೆ ನೋಡ. ಅದೇನು ಹಸುನ ಎಮ್ಮೆನ ಹಾಗೆ ಹೊಡ್ಕೊಂಡ್ ಬರೋದಕ್ಕೆ? ಅದನ್ನ ನಿನ್ನ ಹೆಸರು ತಾನೇ ಮಾಡ್ಕೊಂಡು ತರಬೇಕು, ಹಾಗೆ ಹೇಗ್ ತಂದ್ಬಿಟ್ಟೆ? ನೆಕ್ಸ್ಟ್ ಟೈಮ್ ಸಿಗ್ತಾಳಲ್ಲ, ಅವಾಗ ತಗೊಂಬರ್ತೀನಿ ಬಿಡ. ಅವಳ ಹತ್ರ ಇದ್ರಲ್ವಾ ಕೊಡೋಕೆ? ಇದು ಕದ್ದಿರೋ ಸ್ಕೂಟಿ ಅಪ್ಪ. ಸ್ಟೋಲನ್ ಪ್ರಾಪರ್ಟಿ ತಂದು ನನಗೆ ಗಿಫ್ಟ್ ಅಂತ ಕೊಡ್ತೀರಾ? ಯಾರಂತ ಕದ್ದಿದ್ದು? ಇನ್ಯಾರು? ನೀವೇ ಕದ್ದಿರ್ತೀರಾ? ಶಿಶುಫಲ, ನಾನು ಯಾತಕ್ಕೂ ಗಾಡಿ ಕದಿಯೋದಕ್ಕೆ ಹೋಗ್ತೀನಿ? ಕದ್ ಮಾಲ್ ಯಾರ ಹತ್ರ ಇರುತ್ತೋ ಅವರೇ ಕಳ್ರು. ಇದು ನಮ್ ಕಾನೂನು, ಗೊತ್ತಾ? ನನಗೇನೋ ಗೊತ್ತು. ಇನೋಸೆನ್ಸ್ ನಮ್ಮ ಹತ್ರ ಎಕ್ಸ್ಕ್ಯೂಸ್ ಇಲ್ಲಪ್ಪ. ಯಾರೋ ಬಂಗಾರನ ಕದ್ ನಿನ್ ಕೈಗೆ ತಂದು ಕೊಟ್ರೆ, ನೀನ್ ಯಾರೋ ಕೊಟ್ಟಿದ್ದು ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಬಿಡಲ್ಲಪ್ಪ. ಎಳ್ಕೊಂಡೋಗಿ 4 ಬಿಡ್ತೀವಿ. ಇಲ್ಲಾಂದ್ರೆ ಮೇಲ್ನವರು ಸಾವಿರ ಗೊತ್ತಿದ್ದಾರೆ. ಏನಪ್ಪ ಮಾಡ್ಲೀಗ? ಆ ಹುಡುಗಿ ಮನೆ ದರೋಡೆ ಮಾಡಿದಾಳೆ. ನಗ ನಾನೇನೆಲ್ಲ ದೋಚಿದ್ದಾಳೆ. ಅವಳ ಹೆಸರು ಪಂಚರಂಗಿ ಅಂತ. ಅವಳು ಮನೇಲಿ ಕದಿಯೋವರೆಗೂ ನೀನ್ ಮನೆ ಮುಂದೆ ಸ್ಕೂಟಿ ನಿಲ್ಸ್ಕೊಂಡು ಎಸ್ಕಾರ್ಟ್ ಮಾಡಿದ್ಯಾ. ಇದೆಲ್ಲ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಿದೀವಪ್ಪ. ಶಿಶುಪಾಲ, ನೀನ್ ಹೇಳಿದ್ದೆಲ್ಲ ಸತ್ಯ ಕಣ, ಆದ್ರೆ ಆ ಹುಡುಗಿ ನನ್ನನ್ನ ಹಿಂಗೆ ತಗಲಾಕ್ಸ್ತಾಳೆ ಅನ್ನೋ ವಿಚಾರ ನಂಗೆ ಗೊತ್ತೇ ಇರ್ಲಿಲ್ಲ ಕಣ. ಹುಡುಗಿರು ಇಷ್ಟೆಲ್ಲ ಮೋಸ ಮಾಡ್ತಾರೇನಾ? ಬಾವ, ನಮಗೆಲ್ಲ ವೇದ ಅಂತ ಹೇಳ್ಬಿಟ್ಟು ನೀವು ಕಳ್ತನ ಮಾಡಕ್ ಹೋಗಿದಿರಲ್ಲ, ನಾಚಿಕೆ ಆಗಲ್ವಾ? ಮನೆ ಹೊಡಿಯೋ ಅಂತ ಹೇಳ್ಕೊಳ್ಳೋದಕ್ಕೆ ನನಗ್ ನಾಚಿಕೆ ಆಗತ್ತೆ. ಹಳೆ ಅಂದ್ರೆ ಕಾಲಿಗೆ ಬಿದ್ಬಿಡ್ತೀನಿ. ಇದೇನಪ್ತಲ್ಲ, ಮನೆ ಬಿಟ್ಬಿಟ್ಟು ಹೋಗ್ರಿ. ಕೋಟಿ ಕೊಟ್ಬಿಡಿ. ಇನ್ಸ್ಪೆಕ್ಟ್ರೆ, ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆ ಪಂಚರಂಗಿ ಸಿಗೋವರೆಗೂ ಇವನು ನಮ್ ಲಾಕಪ್ ಅಲ್ಲಿ ಇರ್ತಾನೆ. ಯಜಮಾನ್ರನ್ ಒಳಗ್ ಹಾಕೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬಂತು ಇನ್ಸ್ಪೆಕ್ಟ್ರೆ? ಚಂಪಾ,
ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರ ಕಟ್ಕೊಂಡಿದ್ದೀನಿ. ಈ ಜಗಳನ ಮನೇಲಿ ಇಟ್ಕೊಳ್ಳಿ. ಬಂದ್ ವಿಷಯ ಏನು ಅಂತ ಹೇಳಿ. ನನ್ಗೆ ತುಂಬಾ ದುಃಖ ಆಗ್ತಾ ಇದೆ ಇನ್ಸ್ಪೆಕ್ಟ್ರೆ. ನಮಗೂ ಅಷ್ಟೇ ಅಮ್ಮ, ಗೊತ್ತಿರೋರ್ನ ಓದಿಯಕ್ ನಮಗೂ ತುಂಬಾ ದುಃಖ ಆಗ್ತಾ ಇದೆ. ಅದಕ್ಕೆ ನಮ್ಮ ಸಾಹೇಬ್ರು ಕಣ್ಣೀರ್ ಹಾಕೊಂಡೇ ಒದಿತಾ ಇದ್ದಾರೆ. ನಾನು ಅವ್ರಿಗೆ ಜಾಮೀನ್ ಕೊಡ್ತೀನಿ. ನೀವು ಜಾಮೀನ್ ಕೊಟ್ರು ನಾವು ತಗೊಳ್ಳೋದಿಲ್ಲ. ಯಾಕೆ? ಯಾಕೆಂದ್ರೆ ದೊಡ್ಡ ಮನೆ ದರೋಡೆ ಆಗಿದೆ. ಆ ದರೋಡೆ ಆಗೋದಕ್ಕೆ ನಿಮ್ ಯಜಮಾನ್ರು ಕುಮ್ಮಕ್ಕಿದೆ. ಮತ್ತೆ ನನ್ನ ಹಬಿನ ಬಿಡ್ಸ್ಕೋಬೇಕಾದ್ರೆ ನಾನು ಏನ್ ಮಾಡ್ಬೇಕು? ನೀವು ನಮಗ್ ಸಹಾಯ ಮಾಡಿದ್ರೆ ನಾವು ಅವ್ರನ್ನ ಬಿಡ್ತೀವಿ. ಏನ್ ಸಹಾಯ ಮಾಡ್ಬೇಕು? ಸಮಯ ಬಂದಾಗ ಹೇಳ್ತೀವಿ. ಮುಂಬೈನ ಠಾಕೂರಾಣಿ ಬಸಂತಿ ಬೆಂಗಳೂರಲ್ಲಿ ರಾಣಿ ಬಸಂತಿ ಬೆಂಗಳೂರಿಗೆ ಬಂದಿದ್ದಾಳ. ಅದು ಬೇರೆ ಬೇರೆ ಕೆಟ್ಟ ಕಳ್ತನ ಮಾಡ್ತಿದ್ದಾಳ. ಛೇ, ಈ ಬೆಂಗಳೂರಲ್ಲಿ ಎಷ್ಟು ದಿವಸ ಅಂತ ನಾನು ಚಿಕ್ಕ ಪುಟ್ಟ ಕಳ್ತನ ಮಾಡ್ಕೊಂಡಿರ್ಲಿ. ಈಗಾದ್ರೂ ಮಾಡಿ ಅವಳು ಫ್ರೆಂಡ್ಶಿಪ್ ಮಾಡಬೇಕು. ಆಗ ನಾನು ಬಾಂಬೆಗೆ ಹೋಗ್ಬೋದು. ಬೆಂಗಳೂರು ಪೊಲೀಸ್ನವ್ರ ಕೈಲೂ ಸಿಕ್ಕಾಕೊಳ್ಳಲ್ಲ, ಬಾಂಬೆ ಪೊಲೀಸ್ನವರು ಹಿಡಿಯೋಕ್ಕಾಗಲ್ಲ. ಬಸಂತಿ, ಆದಷ್ಟು ಬೇಗ ನಿನ್ನ ಮೀಟ್ ಮಾಡ್ತೀನಿ. ಸಾರ್, ಠಾಕೂರಾಣಿ ಸೇಮ್ ಹಿಂಗೆ ಇದ್ದಾಳಲ್ಲ? ಥ್ಯಾಂಕ್ ಯು ಸರ್. ಕೆನ್ನೆ ಮೇಲೆ ಒಂದು ಗುಳ್ಳೆ ಬಲಗಡೆಗೆ ಇಡ್ಲಾ ಎಡಗಡೆಗೆ ಇಡ್ಲಾ ಸರ್? ಬಲಗಡೆಗೆ. ಸಾರ್, ಬೇರೆ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಬಂದು ಎಮ್ಮನ್ ಎತ್ತಾಕೊಂಡು ಹೋಗ್ಬಿಟ್ರೆ? ಅದೇ ಸಾಧ್ಯ, ನಾವು ಜೊತೆಲೆ ಇರ್ತೀವಲ್ಲೋ. ಹಲೋ, ಹೌದಾ? ಅಲ್ಲಿದ್ದಾಳ? ಸರಿ, ನಾವು ಬರ್ತೀವಿ. ಮೇಡಮ್, ಇವಾಗ ನೀವು ಈ ಕಡೆ ಓಡ್ಬೇಕು. ಎಷ್ಟು ದೂರ ಓಡ್ಬೇಕು ಸರ್? ಠಾಕೂರಾಣಿ ಸಿಗೋವರೆಗೂ. ಠಾಕೂರಾಣಿ ಬಸಂತಿ, ಎಲ್ಲೋದ್ಲು? ಸಾರ್, ಈ ಕಡೆ ಹೊಡೋದು ಅಂತ ಕಾಣಿಸುತ್ತೆ. ಇಲ್ಲ ಕಣ, ಈ ಕಡೆನೇ ಹೋಗಿರ್ಬೇಕು. ಹಾಗಿದ್ರೆ ನೀವು ಈ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಬಾಪ್ರೆ, ಆಸ್ತು ತುಮ್ನೆ ಬಚಲಿಯಾ. ಹೇಳು, ನಿನ್ಗೇನ್ ಬೇಕು? ಪೈಸಾ ಯಾ ಸೋನಾ? ನಂಗೆ ಚಿನ್ನನೂ ಬೇಡ, ದುಡ್ಡು ಬೇಡ, ನಿನ್ ಫ್ರೆಂಡ್ಶಿಪ್ ಬೇಕು. ಮೇರಾ ಫ್ರೆಂಡ್ಶಿಪ್ ನೈ, ನಾನು ಯಾರನ್ನೂ ಫ್ರೆಂಡ್ಸ್ ಎಲ್ಲ ಮಾಡ್ಕೊಳಲ್ಲ. ನೀನ್ ಬಸಂತಿ ತಾನೆ? ಮೇ ನೋ ನೋ ನೋ, ಮೇ ಬಸಂತಿ ಇಲ್ಲ. ಸುಳ್ಳು ಹೇಳ್ಬೇಡ, ನೀನೇ ಬಸಂತಿ. ತುಮ್ ಪೊಲೀಸ್ ಆದ್ಮಿ ಕ್ಯಾ? ಪೊಲೀಸ್ನವರೇ ನನ್ನ ಹುಡುಕ್ತಾ ಇದಾರೆ. ಇಸ್ಕಾ ಮತ್ಲಬ್? ನಾನ್ ಪಂಚರಂಗಿ, ಕದಿಯೋದೇ ನನ್ ಕೆಲ್ಸ. ಬಾಂಬೆನಲ್ಲಿ ನೀನ್ ಹೇಗ್ ರಾಣಿನೋ, ಬೆಂಗಳೂರಲ್ಲಿ ಹಾಗ್ ನಾನ್ ರಾಣಿ. ನಾವಿಬ್ರು ಒಟ್ಟಿಗೆ ಸೇರಿ ಬಾಂಬೆಗೆ ಹೋದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆ ಬಸಂತಿ ಯೋಚನೆ ಮಾಡ್ತಿದ್ಯಾ? ನಾನ್ ನಿನ್ನ ಉಳಿಸ್ಲಿಲ್ವಾ? ನನ್ನ ಕರ್ಕೊಂಡು ಹೋಗಕ್ ನಿಂಗೇನ್ ತಕರಾರು? ನಾನಲ್ಲಿ ಹೋಗಿ ಸೆಟ್ಲ್ ಆದ್ಮೇಲೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನೀ ನನ್ನ ಬಚಾವ್ ಮಾಡಿದ್ಯಾ ಅಂದ್ಮೇಲೆ ನನ್ನ ಪ್ರಾಣ ಹೋದ್ರೂ ನಿನ್ನ ಕೈ ಬಿಡಲ್ಲ. ನಾಳೆ ಒಂದು ಮನೆ ದರೋಡೆ ಮಾಡ್ಬೇಕಾಗಿದೆ. ಆ ಮನೆ ಬೀಗದ ಕೈ ಮೇರೆ ಪಾಸ್ ಹೇ. ಆ ಮನೆಗೆ ಹೋಗೋದು, ದರೋಡೆ ಮಾಡೋದು, ಬಾಂಬೆಗೆ ಹಾರೋದು. ನಾಳೆ ಇದೇ ಸ್ಪಾಟ್ ಅಲ್ಲಿ ಸಿಗ್ಬೇಕು. ಓಕೆ? ಮಾಸ್ತ್ರೆ ಮಾಸ್ತ್ರೆ ಮಾಸ್ತ್ರೆ. ನಮ್ ಸಾಹೇಬ್ರು ಸುಸ್ತ್ರೆ ಸುಸ್ತ್ರೆ ಸುಸ್ತ್ರೆ. ಬಾರ ಹಿಡಿಸ್ಬಲ್ಲ, ಬಾರ ಬಾರ ಬಾರ. ಡ್ಯೂಟಿಲಿ ಇರ್ಬೇಕಾದ್ರೆ ಈಗೆಲ್ಲ ಮಾತಾಡ್ಬಾರ್ದು. ನಮ್ ಭಾವ ಇಲ್ಲ ಅಂತ ನಾನೇ ಹೀಗೆ ಇನ್ವೈಟ್ ಮಾಡ್ದೆ. ಈಗ ಮಾತಾಡಿದ್ರೆ ಮತ್ತೆ ಒಳಕ್ ಹಾಕ್ಬಿಡ್ತೀನಿ. ಅದಿರ್ಲಿ ಬಿಡಿ ಸರ್. ಈಗ ಕಳ್ತನ ಮಾಡಿದವ್ರಿಗೆ ನೇಣ್ ಹಾಕ್ತಾರ. 12 ತಿಂಗಳು ವಿಚಾರಣೆ ಮಾಡ್ತಾರೆ, ಆಮೇಲೆ ಜಡ್ಜ್ಮೆಂಟ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ ಭಾವ ಒಳಗೆ ಇರ್ಬೇಕಾ? ಇಲ್ಲಿರೋ ಬದಲು ಅಲ್ಲಿ ಇರ್ತಾನೆ. ಈಗೇನು? ಸರಿಯಾಗಿ ಹೇಳಿದ್ರಿ ಸರ್. ಅವ್ರು ಇಲ್ಲಿದ್ರು ಒಂದೇ, ಅಲ್ಲಿದ್ರು ಒಂದೇ. ಇನ್ಸ್ಪೆಕ್ಟ್ರೆ, ನಮ್ಮ ಯಜಮಾನ್ರನ್ನ ಯಾವಾಗ ಬಿಡ್ತೀರಾ? ಸಾರ್, ನಂಗೊಂದು ಡೌಟು. ಈ ಕೇಸಿಗೆ ಸಂಬಂಧಪಟ್ಟಿದ ವಿಷಯ ಆದ್ರೆ ಮಾತ್ರ ಮಾತಾಡು. ಈ ಕೇಸಿಗೆ ಸಂಬಂಧಪಟ್ಟ ವಿಷಯನೇ ಸರ್. ಪಾಂಡುರಂಗ ಅವ್ರು ಯಾರ ಗಂಡ? ಈ ಅಮ್ಮಂಗ ಆ ಅಮ್ಮಂಗ? ಸದ್ಯಕ್ಕೆ ನನಗ್ ಗಂಡ. ಹೌದಾ ಸರ್? ಈ ಗುಟ್ಟನ ಹತ್ರ ಹೇಳೇ ಇಲ್ಲ ನೀವು. ಬಾಯಿ ಮುಚ್ಚೋ, ಜಾಸ್ತಿ ಮಾತಾಡಿದ್ರೆ ಬಾಯಿಗೆ ಹಳಸೋಗಿರೋ ಬೋಂಡ ತುರುಕ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ನಮ್ಮ ಯಜಮಾನ್ರನ್ನ ಇವತ್ತೇ ಮನೆ ಕಳ್ಸಕ್ ಆಗಲ್ವಾ? ನಾಳೆ ಬರ್ತಾನೆ ಬಿಡಮ್ಮ. ಈ ಒಂದ್ ರಾತ್ರಿಗೆ ಏನಾಗುತ್ತೆ ಹೇಳು? ಈ ಅಮ್ಮಂಗ ನಿದ್ದೆ ಬರುತ್ತೋ ಇಲ್ವೋ? ಕರೆಕ್ಟ್ ಆಗಿ ಹೇಳ್ಬಿಟ್ರಲ್ಲ, ಅದ್ ಹೇಗ್ ಸರ್? ನಮ್ ಸಾಹೇಬ್ರ ಕಥೆನ ಅದೇ ಅಲ್ವಾ? ಪಾಂಡುರಂಗ ಈ ಮನೆಗೆ ಬರ್ಬೇಕು ಅಂದ್ರೆ ಮೊದಲು ಈ ಮನೇಲಿ ಕಳ್ತನ ನಡಿಬೇಕು. ಈ ಮನೆಯಲ್ಲಿ ಕಳ್ತನನ? ಯಾರಿಗೂ ಹೇಳ್ಬೇಡಿ, ಕಳ್ತನನ ಲೈವ್ ಆಗಿ ಶೂಟ್ ಮಾಡ್ತೀವಿ. ಕಳ್ತನನ ಲೈವ್ ಆಗಿ ಶೂಟ್ ಮಾಡ್ತೀರಾ? ಯಾಕೆ? ಕಳ್ತನನ ಇದುವರೆಗೂ ಯಾರು ಲೈವ್ ಆಗಿ ಶೂಟ್ ಮಾಡಿಲ್ಲ.
ಕಳ್ತನ ಮಾಡ್ತಾ ಇರ್ತಾರೆ ನಮ್ ಸಾಹೇಬ್ರು ನೋಡ್ತಾ ನಿಂತಿರ್ತಾರೆ. ಲೈವ್ ಕಳ್ತನ ಶೂಟ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ಕೊಟ್ರೆ ಪ್ರಮೋಷನ್ ಸಿಗುತ್ತೆ ಇಲ್ಲ ಡಿಮೋಷನ್ ಸಿಗುತ್ತೆ. ನಿಮ್ ಕಡೆಯವರಾ? ನಿಜವಾದ ಕಳ್ಳಿನೇ ಬರ್ತಾಳೆ, ಅವಳು ಕಳ್ತನ ಮಾಡ್ತಾ ಇರೋದನ್ನ ನಾವು ಶೂಟ್ ಮಾಡ್ತೀವಿ. ಅಕಸ್ಮಾತ್ ಅವಳು ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಅವಳನ್ನು ಶೂಟ್ ಮಾಡ್ತೀವಿ. ಕ್ಯಾಮ್ರದಲ್ಲ ಪಿಸ್ತೂಲಲ್ಲೇ. ಇಷ್ಟೊತ್ತಾದ್ರೂ ಈ ಪಂಚರಂಗಿ ಬರ್ಲೇ ಇಲ್ವಲ್ಲ. ಯಾರ್ರೀ ನೀವು? ನಾನು ಡಾಕು ರಾಣಿ ಬಸಂತ್. ನಿಮ್ಮನ್ನ ಹಿಡಿಬೋದಾ? ಇಲ್ಲ ಇಲ್ಲ, ನಿಮ್ಗೆ ನಾಳೆ ಸಿಗ್ತೀನಿ. ವೇಟಿಂಗ್ ಫಾರ್ ಪಂಚರಂಗಿ. ಸಾಹೇಬ್ರು ನೋಡ್ಕೊಂಬ ಅಂದ್ರು, ಅದಕ್ಕೆ ಬಂದೆ. ಶೀಸ್ ಕಮಿಂಗ್. ಗೋ ಗೋ ಗೋ, ಓಡ್ರಿ. ಓಡಿಸ್ಕೊಂಡ್ ಬಂದ್ರ? ನಾನು ಇವತ್ತೇ ಬಾಂಬೆಗೆ ಓಡೋಗ್ಬೇಕು, ಇಲ್ಲ ಅಂದ್ರೆ ಆ ಪೊಲೀಸ್ ಲೋಗ್ ಮುझे ಪಕड़ डालेंगे. ಮತ್ತೆ ಕಳ್ತನ ಮಾಡೋದಿದೆಯಲ್ಲ, ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ. ಯಾಕೆ ಇಷ್ಟು ಲೇಟ್ ಮಾಡಿದೆ? ಅದು ಬಾ ಬೇಗ ಬಾ. ನೋಡು, ಅಲ್ಲೊಂದು ಕಬೋರ್ಡ್ ಕಾಣಿಸ್ತದಲ್ಲ, ಅದ್ರ ಒಳಗಡೆ ಒಂದು ಫೈಲ್ ಇದೆ. ಆ ಫೈಲ್ನ ಓಪನ್ ಮಾಡಿದ್ರೆ ಕೈ ತುಂಬಾ ಮನಿ ಸಿಗುತ್ತೆ. ಹೇಗೆ ಹೇಳ್ತೀರಾ? ಯಾಕಂದ್ರೆ ಇದು ನಂದೇ ಮನೆ ಅಲ್ವಾ. ಅಂದ್ರೆ ನಾವ್ ಯಾವ್ಯಾವ ಮನೆ ದರೋಡೆ ಮಾಡ್ತೀವಲ್ಲ, ಸಬ್ ಹಮಾರ ಘರ್ ಹೈ. ತುಮ್ಕೋ ಕೈ ಕೋ ಡರ್ ಹೈ? ನೋಡು, ನೀನು ಬಾಂಬೆಲ್ ಕೆಲಸ ಮಾಡಕ್ಕೆ ಲಾಯಕ್ಕೋ ಅಲ್ವೋ ಅಂತ ಟೆಸ್ಟ್ ಮಾಡಕ್ಕೆ ಹೋಗಿ ಆ ಫೈಲ್ ಅಲ್ಲಿರೋ ದುಡ್ಡನ್ನ ಹೊಡಿ. ಕಂಪ್ನಿ ನೋಡಿ, ಬೀಗಕ್ಕೆ ಎತ್ಕೊಂಡು ನಡಿ. ಈ ಕಬೋರ್ಡ್ ಓಪನ್ ಮಾಡಿದ್ರೆ ನಿಂಗೆ ಎಷ್ಟೊಂದು ಜ್ಯುವೆಲರಿ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಕಳ್ಳಿ ನೀನು. ಬೇಗ ಬೇಗ ಜಾಗ ಬಿಡು. ನೀನ್ ಬಸಂತಿ ಅಂತ ನನಗೆ ಸುಳ್ಳು ಹೇಳ್ತೀಯ. ನೀನ್ ಕಣ್ ನೋಡಿದ್ರೇನೆ ಗೊತ್ತಾಗುತ್ತೆ ನೀನ್ ಬಸಂತಿ ಅಲ್ಲ. ನೀನು ಈ ಮನೆಗೆ ಸಂಬಂಧಪಟ್ಟವಳು. ನನ್ನನ್ನು ಹಿಡ್ಕೊಡ್ಬೇಕು ಅಂತ ತಾನೇ ನೀನ್ ಈ ರೀತಿ ನಾಟಕ ಮಾಡಿರೋದು. ಮನೆಯವರೆಲ್ಲ ಸೇರ್ಕೊಂಡು ಈ ಕಳ್ಳಿನ ಹಿಡ್ಕೊಟ್ರಿ. ಪಂಚರಂಗಿ, ಇನ್ಮೇಲೆ ನಿನಗೆ ನಾಕಾ ಬಂದಿ. ಈ ವಿಡಿಯೋ ಕ್ಲಿಪ್ಪಿಂಗ್ ನ ತಗೊಂಡೋಗಿ ನಮ್ ಸಾಹೇಬ್ರ ಕೊಟ್ರೆ ನನಗ್ ಪ್ರಮೋಷನ್ ಮೇಲೆ ಪ್ರಮೋಷನ್. ಯಾಕ್ರಿ ನಿಂತಾ ಇದ್ದೀರಾ? ಸಿಕ್ಕಾಕೊಂಡಿದ್ದೀನಿ, ಭಯ ಬೇಡ ನಿಮ್ಗೆ? ಸರ್, ನಾನೊಬ್ಳು ಕಳ್ತನ ಮಾಡ್ತಾ ಇರೋದು ಮಾತ್ರ ನೀವು ವಿಡಿಯೋ ಮಾಡಿರೋದು. ನೀವೇ ವಿಡಿಯೋ ಮಾಡಿದ್ರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹೌದಲ್ಲೇನೋ? ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ. ಅದಿದ್ರೆ ತಾನೆ ಹೊಳೆಯಕ್ಕೆ. ಸರ್, ಈಗಲೂ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನೀವೆಲ್ಲರೂ ಲೈನ್ ನಿಂತ್ಕೊಳ್ಳಿ, ನಾನು ನಿಮ್ಮನ್ನು ಶೂಟ್ ಮಾಡ್ತೀನಿ. ಅನ್ನಲ್ಲ ಕ್ಯಾಮ್ರಾದಲ್ಲಿ. ಸರ್ ನಿಂತ್ಕೊಳ್ಳಿ ಸರ್, ಕ್ಯಾಪ್ ಹಾಕೊಳ್ಳಿ, ಗುಂಡಿ ಹಾಕೊಳ್ಳಿ. ಎಲ್ಲೇ ಸ್ವಲ್ಪ ಸ್ಮೈಲ್ ಮಾಡಿ. ಹಾಗೆ ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ. ಎಲ್ಲ ಕಣ್ಣು ಮುಚ್ಕೊಳ್ರಿ. ಕ್ಯಾಮ್ರಾ ಜೊತೆ ಫರಾರಿ.